ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನ್ಯೂ ರೆಸಿಪಿ ಬ್ಲಾಗ್. ಇವತ್ತು ನಾನು ನಿಮ್ಗೆ ಹೇಳ್ಕೊಡ್ತಾ ಇರೋದು ಸಂಪಿಗೆ ಸ್ವೀಟ್, ಫ್ಲವರ್ ಸ್ವೀಟ್ ಮಾಡೋದು ಹೇಗೆ ಅಂತ. ಸೊ ತುಂಬಾನೇ ಈಸಿ ಮತ್ತೆ ಟೇಸ್ಟಿ ಕೂಡ. ಹಾಗೆ ಚಿಲ್ಡ್ರನ್ ಹಿಡಿದು ದೊಡ್ಡವರೆಗೂ ಎಲ್ರಿಗೂ ಇಷ್ಟ ಆಗುತ್ತೆ. ಸೊ ನೀವು ಒಂದ್ಸಲ ಮಾಡಿ ನೋಡಿ. ಸೊ ನೀವೇನಾದ್ರು ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬಿಡಿ. ಬನ್ನಿ, ನಾನು ತಡ ಮಾಡೋದಲ್ಲ, ಕಿಚನ್ ಹೋಗಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಫ್ಲವರ್ ಸ್ವೀಟ್ ಅಥವಾ ಕನ್ನಡದಲ್ಲಿ ಹೇಳಬೇಕು ಅಂದ್ರೆ ಸಂಪಿಗೆ ಸ್ವೀಟ್, ಇದನ್ನ ಮಾಡಕ್ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನ ಕ್ವಿಕ್ ಆಗಿ ನೋಡ್ಕೊಂಬಿಡೋಣ. ಮಾಡೋ ವಿಧಾನನ ಡೀಟೇಲ್ ಆಗಿ ಆಮೇಲೆ ಹೇಳ್ತೀನಿ. ಮೊದಲಿಗೆ ಮೈದಾ ಹಿಟ್ಟು, ಆಮೇಲೆ ಸಕ್ಕರೆ, ಅಡಿಗೆ ಸೋಡಾ, ಉಪ್ಪು, ನೀರು, ಏಲಕ್ಕಿ, ತುಪ್ಪ. ಇಷ್ಟೇ ಕಡಿಮೆ ಇಂಗ್ರೀಡಿಯೆಂಟ್ಸು, ಜಾಸ್ತಿ ಏನು ಅವಶ್ಯಕತೆ ಇಲ್ಲ. ಆಮೇಲೆ ತೇಲ್ಸೋದಿಕ್ಕೆ ಎಣ್ಣೆ. ಇಷ್ಟಿದ್ರೆ ಸಾಕು, ಆರಾಮಾಗಿ ಮಾಡ್ಕೊಬೋದು. ಬನ್ನಿ, ಮಾಡುವ ವಿಧಾನನ ಕ್ವಿಕ್ ಆಗಿ ನೋಡ್ಕೊಂಬಿಡೋಣ. ಮೊದಲಿಗೆ ಒಂದು ಬಟ್ಲು ತಗೊಂಡು ಅದಕ್ಕೆ 1 ಕಪ್ಪು ಮೈದಾ, 1 ಚಿಟಿಕೆ ಉಪ್ಪು, ಜಾಸ್ತಿ ಏನು ಅವಶ್ಯಕತೆ ಇಲ್ಲ, ಚಿಟಿಕೆ ಸಾಕು. ಆಮೇಲೆ ಚಿಟಿಕೆ ಅಡಿಗೆ ಸೋಡಾ, 2 ರಿಂದ 3 ಟೇಬಲ್ ಸ್ಪೂನು ತುಪ್ಪ. ಇಷ್ಟು ಹಾಕೊಂಡು ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಗೈಸ್, ನೀವೇನಾದ್ರು ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಯಾಕಂದ್ರೆ ಇದೇ ತರ ಹೆಚ್ಚಿನ ಫುಡ್ ರೆಸಿಪಿ ವ್ಲಾಗ್ಸ್ ಬರ್ತಾನೆ ಇರ್ತವೆ, ಅದು ಕನ್ನಡದಲ್ಲಿ. ವೀಕ್ಲಿ 2 or 3 ವಿಡಿಯೋಸ್ ಅಪ್ಲೋಡ್ ಆಗ್ತಾ ಇರುತ್ತೆ. ನೀವು ಯಾವುದೇ ವಿಡಿಯೋನ ಮಿಸ್ ಮಾಡ್ಕೊಬಾರ್ದು ಅಂದ್ರೆ ಬೆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಆಮೇಲೆ ಚೆನ್ನಾಗಿ ತುಪ್ಪ ಎಲ್ಲ ಹಿಟ್ಟಿಗೆ ಮಿಕ್ಸ್ ಆದ್ಮೇಲೆ ನೀರ್ ಹಾಕೊಂಡು ಈ ಚಪಾತಿ ಹಿಟ್ಟಿಗೆ ಕಲಸ್ಕೊಂತೀವಲ್ಲ, ಆ ತರ ಹಿಟ್ಟನ್ನ ರೆಡಿ ಮಾಡ್ಕೊಬೇಕು. ಇತ್ತ ತೀರಾ ಗಟ್ಟಿನೂ ಇರಬಾರ್ದು, ಇತ್ತ ತೀರಾ ನೀರಾಗೂ ಇರಬಾರ್ದು, ಸಾಫ್ಟ್ ಆಗಿರ್ಬೇಕು. ಈ ಹದಕ್ಕೆ ಹಿಟ್ಟನ್ನ ಕಲಸ್ಕೊಂಡು 1-2 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ನೆನೆಯೋದಕ್ಕೆ ಬಿಟ್ಬಿಡಿ 10 ನಿಮಿಷ. ಅದು ಹಿಟ್ಟು ನೆನೆಯೋ ಅಷ್ಟೊತ್ತಿಗೆ ಏನ್ ಮಾಡೋಣ ಅಂದ್ರೆ ಶುಗರ್ ಸಿರಪ್ನ ರೆಡಿ ಮಾಡ್ಕೊಂಬಿಡೋಣ. ಅದಕ್ಕೆ ಬೇಕಾಗಿರೋದು ಸಕ್ಕರೆ, ನೀರು, ಏಲಕ್ಕಿ ಅಷ್ಟೇ. ಅದಕ್ಕೆ ಒಂದು ಬಟ್ಲು ತಗೊಂಡು 1 ಕಪ್ಪು ಸಕ್ಕರೆ ಮುಳುಗುವಷ್ಟು ನೀರು ಅಥವಾ 3/4 ಕಪ್ ನೀರು ಹಾಕೊಂಡು ಚೆನ್ನಾಗಿ ಕೈ ಆಡಿಸ್ಬೇಕು. ಸಕ್ಕರೆ ಎಲ್ಲ ಕರಗಿದ್ಮೇಲೆ ಲಾಸ್ಟಿಗೆ ಪಾಕ, 1 ಎಳೆ ಪಾಕ ಬಂದ್ಮೇಲೆ ಏಲಕ್ಕಿ ಹಾಕಿ ಒಂದು ಸ್ವಲ್ಪ ಕುದಿಯೋದಕ್ಕೆ ಬಿಟ್ಬಿಟ್ಟು ಸೈಡ್ಗೆ ಇಕ್ಕೋರೆ ಸಕ್ಕರೆ ಪಾಕ ರೆಡಿ. ನೋಡ್ತಾ ಇದೀರಲ್ಲ, ಈ ತರ ಚೆನ್ನಾಗಿ ತಿರುಗಿಸ್ಬೇಕು. ಗೈಸ್, ಹಾಗೆ ನಮ್ಮ ಚಾನಲಲ್ಲಿ ಗಿವ್ ಅವೇ ನಡೀತಾ ಇದೆ. ಹಳೆ ವಿಡಿಯೋಸಲ್ಲೂ ಹೇಳಿದ್ದೆ, ನೀವೇನಾದರೂ ಹೊಸಬ್ರಾಗಿದ್ರೆ ಇನ್ನೊಂದ್ಸಲ ಹೇಳ್ತಾ ಇದೀನಿ. ಮನಿ ಗಿವ್ ಅವೇ ಇರುತ್ತೆ ಆಫ್ಟರ್ ಕಂಪ್ಲೀಟಿಂಗ್ 500 ಸಬ್ಸ್ಕ್ರೈಬರ್ಸ್. ಎಷ್ಟು ಬೇಗ ಕಂಪ್ಲೀಟ್ ಆಗುತ್ತೋ ಅಷ್ಟು ಬೇಗ ಸಬ್ಸ್ಕ್ರೈಬರ್ಸ್ಗೆ, ಅಂದರೆ ಯಾರಾದರೂ ಒಬ್ರು ಲಕ್ಕಿ ವಿನ್ನರ್ಗೆ ಮನಿ ಗಿವ್ ಅವೇ ಇರುತ್ತೆ. ಆದಷ್ಟು ಬೇಗ ಕಂಪ್ಲೀಟ್ ಮಾಡಿಸಿ ನಿಮ್ಮ ಸ್ನೇಹಿತರ ಜೊತೆಗೂ ಶೇರ್ ಮಾಡಿ. 500 ಸಬ್ಸ್ಕ್ರೈಬರ್ಸ್ ಅಷ್ಟೇ ಟಾರ್ಗೆಟು, ಇನ್ನೇನು ಇಲ್ಲ. ನೆಕ್ಸ್ಟು ಅದು ಸಕ್ಕರೆ ಪಾಕ ರೆಡಿ ಆಯಿತು. ಎಣ್ಣೆ ಕಾಯೋದಕ್ಕೆ ಇಟ್ಬಿಟ್ಟು ಈ ಫ್ಲವರ್ ಸ್ವೀಟಿಗೆ ಬೇಕಾಗಿರೋ ಹಿಟ್ಟನ್ನ ಹೊಸ್ಕೊಂಬಂಬಿಡೋಣ. ಬನ್ನಿ, ಈ ಥರ ನೀಟಾಗಿ ಚೆನ್ನಾಗಿ ಹಿಟ್ಟನ್ನ ನಾದ್ಕೊಂಬಿಟ್ಟು ಚಿಕ್ಕದಾಗಿ ಉಂಡೆ ಮಾಡ್ಕೊಂಡು ಈ ಪೂರಿ ಸೈಜ್ಗೆ ಹೊಸ್ಕೊಬೇಕು. ನೋಡ್ತಾ ಇದ್ದೀರಲ್ಲ, ಈ ಸೈಜಲ್ಲಿ ಹೊಸ್ಕೊಬೇಕು. ಹೊಸಿಬೇಕಾದ್ರೆ ಹುಷಾರು, ಕಿತ್ತೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೆ ಮೈದಾ ಹಿಟ್ಟು ಹಾಕೊಂಡು ನೀಟಾಗಿ ಈ ಥರ ಹೊಸ್ಕೊಳ್ಳಿ. ಆಮೇಲೆ ಚಾಕು ತಗೊಂಡು 1/4 ಇಂಚು ಅಥವಾ ಅರ್ಧ ಇಂಚು ಗ್ಯಾಪಲ್ಲಿ ಈ ಥರ ಕಟ್ ಮಾಡಬೇಕು. ಅಂದರೆ ಫುಲ್ ಕಟ್ ಮಾಡಬಾರ್ದು, ಮಧ್ಯದಲ್ಲಿ ಮಾತ್ರ ಕಟ್ ಮಾಡ್ಕೊಂಬರ್ಬೇಕು. ಈ ಔಟ್ ಸೈಡ್ ಇರುತ್ತಲ್ಲ, ಅಲ್ಲಿ ಈ ಥರ ಗ್ಯಾಪ್ ಬಿಡಬೇಕು. ಈ ಥರ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಪ್ರೊಸೀಜರ್ ಒಂದು ಸ್ವಲ್ಪ ಕಷ್ಟ ಅನ್ನಿಸ್ಬೋದು, ಆದರೆ ನೀವು ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಈಸಿ ಅಂತ. ನೀವು ಈ ಸ್ವೀಟ್ನ ಮಾಡ್ಕೊಂಡು ತಿಂದರೆ ಮತ್ತೆ ಮತ್ತೆ ಮಾಡೋದು ಗ್ಯಾರಂಟಿ. ನೀಟಾಗಿ ಈ ಥರ ಕಟ್ ಮಾಡ್ಕೊಂಡ್ಮೇಲೆ ದಬಾಕೊಂಬರ್ಬೇಕಷ್ಟೆ, ಒಂದು ಸೈಡಿಂದ ಇನ್ನೊಂದು ಸೈಡ್ಗೆ. ಈ ಥರ ನಿಧಾನಕ್ಕೆ ದಬಾಕೊಂಬನ್ನಿ ಅಷ್ಟೆ. ದಬಾಕ್ಬಿಟ್ಟು 2 ಸೈಡೂ ಒತ್ಬಿಟ್ರೆ ಮುಗೀತು. ಈ ಸಂಪಿಗೆ ಸ್ವೀಟಿಗೆ ಬೇಕಾಗಿರೋ ಹಿಟ್ಟು ರೆಡಿ. ಬನ್ನಿ, ಇದೇ ಥರ ಎಲ್ಲನೂ ರೆಡಿ ಮಾಡ್ಕೊಂಡು ಎಣ್ಣೆಗೆ ಹಾಕೊಂಬಿಡೋಣ. ಆಮೇಲೆ ಎಣ್ಣೆಗೆ ಹಾಕೊಂಡು ಯಾವ ಹದಕ್ಕೆ ಕರಿಬೇಕು ಅನ್ನೋದನ್ನು ತೋರಿಸ್ತೀನಿ. ನೀವೇ ನೋಡ್ಬೋದು, ಎಣ್ಣೆಗೆ ಹಾಕಿದ ತಕ್ಷಣ ಎಷ್ಟು ಚೆನ್ನಾಗಿ ಅರಳುತ್ತೆ ಅಂದರೆ ನೀವೇ ನೋಡ್ಬೇಕದು. ನೀವೊಂದ್ಸಲ ಟ್ರೈ ಮಾಡಿದ್ರೇ ಗೊತ್ತಾಗುತ್ತೆ. ನಾವು ಹೇಳ್ಕೊಟ್ಟಿರೋ ಪ್ರೊಸೀಜರ್ನ ಕರೆಕ್ಟಾಗಿ ಫಾಲೋ ಮಾಡಿದ್ರೆ ನಿಮಗೂ ಚೆನ್ನಾಗಿ ಬರೋದು ಗ್ಯಾರಂಟಿ. ಸೊ ಅದಕ್ಕೆ ವಿಡಿಯೋನ ಸ್ಕಿಪ್ ಮಾಡಬಾರ್ದು ಅಂತ ಹೇಳೋದು. ನೋಡ್ಬೋದು, ಹಾಕಿದ ತಕ್ಷಣ ಎಷ್ಟು ಚೆನ್ನಾಗಿ ಅರಳ್ಬಿಡ್ತು ಅಂತ. ಒಳ್ಳೆ ಮೋದಕ ಥರ ಕಾಣಿಸುತ್ತೆ ಔಟ್ಸೈಡಿಂದ ನೋಡಿದ್ರೆ, ಆದರೆ ಮೋದಕ ಅಲ್ಲ. ಇದು ಚೆನ್ನಾಗಿ ಒಂದು ಸ್ವಲ್ಪ ಕೆಂಪುಗೆ ರೋಸ್ಟ್ ಆಗಲಿ, ಅಂದರೆ ಎಣ್ಣೆ ಎಲ್ಲ ಕುಡಿಯೋದು ಬಿಟ್ಟಾಗ ಇದು ಫ್ರೈ ಆಗಿದೆ ಅಂತ ಅರ್ಥ. ಫ್ರೈ ಆದಮೇಲೆ ಇನ್ನೇನು ಸಕ್ಕರೆ ಪಾಕಕ್ಕೆ ಹಾಕ್ಕೊಂಡು 1-2 ಸೆಕೆಂಡ್ ಬಿಟ್ಬಿಟ್ಟು ತೆಕ್ಕೊಂಬಿಟ್ರೆ ಮುಗೀತು. ಆಮೇಲೆ ಸಕ್ಕರೆ ಪಾಕ ಗಟ್ಟಿಯಾಗಬಾರ್ದು ಅಂದರೆ 1-2 ಡ್ರಾಪು ನಿಂಬೆ ಹುಳಿ ರಸ ಹಾಕ್ಕೊಳ್ಳಿ. ಆವಾಗ ಸಕ್ಕರೆ ಪಾಕ ಗಟ್ಟಿಯಾಗಲ್ಲ, ಹಂಗೆ ನೀರಾಗಿರುತ್ತೆ. ಗೈಸ್, ನೀವೇನಾದ್ರು ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬಿಡಿ. ಹೇಳಿದಾಗೆ ವೀಡಿಯೋಸು ಬರ್ತಾನೆ ಇತ್ತು. ಆಮೇಲೆ ಈ ರೆಸಿಪಿನ ಟ್ರೈ ಮಾಡಿದ್ಮೇಲೆ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಹಾಕೋದನ್ನು ಮರಿಬೇಡಿ. ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಹಾಕಿ.
ಹೆಂಗ್ ಬಂದ್ರೂ ಪರವಾಗಿಲ್ಲ. ನೋಡ್ತಾ ಇದ್ದೀರಲ್ಲ, ಈ ಅದಕ್ಕೆ ರೋಸ್ಟ್ ಆದರೆ ಸಾಕು. ಕೆಂಪುಗೆ ಅಥವಾ ಎಣ್ಣೆ ಕುಡಿಯೋದು ಬಿಡಬೇಕದು, ಆವಾಗ ರೋಸ್ಟ್ ಆಗಿದೆ ಅಂತ ಅರ್ಥ. ತೀರಾ ಸೀರಿಸ್ಕೊಳಕ್ಕೆ ಹೋಗ್ಬಿಡಿ, ಚೆನ್ನಾಗೂ ಇರಲ್ಲ. ಆಮೇಲೆ ಈ ಥರ ಒಂದು ಸ್ವಲ್ಪ ಎಣ್ಣೆನ ಸೋಸ್ಬಿಟ್ಟು ಸಕ್ಕರೆ ಪಾಕಕ್ಕೆ ಡೈರೆಕ್ಟಾಗಿ ಹಾಕೊಂಬಿಡಿ. ಬಿಸಿ ಮೇಲೆ ಹಾಕೊಂಡ್ರೆ ಒಳ್ಳೆಯದು, ಚೆನ್ನಾಗಿ ಹೀರ್ಕೊಳ್ಳುತ್ತೆ. ನೀವೇನಾದ್ರು ತಣ್ಣಗಾದ್ಮೇಲೆ ಹಾಕೋಣ ಬಿಡು ಅಂದ್ಕೊಂಡ್ರೆ ಸಕ್ಕರೆ ಪಾಕ ನೀಟಾಗಿ ಹೀರ್ಕೊಳ್ಳಲ್ಲ, ಆಮೇಲೆ ಸೀನೂ ಇರಲ್ಲ, ಇತ್ತು ತಿನ್ನಕ್ಕೂ ಹೋಗಲ್ಲ, ಹಂಗಾಗ್ಬಿಡುತ್ತೆ. ಅದಕ್ಕೇ ಬಿಸಿ ಮೇಲೇ ಹಾಕೊಂಬಿಟ್ರೆ ಒಳ್ಳೆಯದು. ಈ ಥರ ಬಿಸಿ ಮೇಲೆ ಹಾಕ್ಕೊಂಡು ಒಂದು ಸ್ವಲ್ಪ ಎಲ್ಲನೂ ಸುತ್ತ ದಬಾಕ್ಬಿಟ್ರೆ ನಮ್ಮ ಸಂಪಿಗೆ ಸ್ವೀಟ್ ರೆಡಿ. ನೋಡ್ಬೋದು ಎಷ್ಟು ಕ್ವಿಕ್ ಆ್ಯಂಡ್ ಈಸಿ ಅಂತ. ನೀವು ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ, ಟ್ರೈ ಮಾಡಿ ಅಷ್ಟೇ. ನೋಡ್ತಾ ಇದ್ರೇ ನಿಮ್ಮ ಬಾಯಲ್ಲಿ ನೀರು ಬರೋದು ಗ್ಯಾರಂಟಿ. ಸಖತ್ತಾಗಿರುತ್ತೆ ಇದು, ಚಿಕ್ಕವರಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ಲರಿಗೂ ಇಷ್ಟ ಆಗುತ್ತೆ. ಒಂದ್ಸಲ ಟ್ರೈ ಮಾಡೋದನ್ನ ಮರಿಬೇಡಿ ಅಷ್ಟೇ. ನೋಡೋದ್ರಲ್ಲ ಎಷ್ಟು ಸುಲಭವಾಗಿ ಈ ಸಂಪಿಗೆ ಸ್ವೀಟ್ ನ ಮಾಡ್ಕೊಬೋದು ಅಂತ. ನೀವು ಒಂದ್ಸಲ ಟ್ರೈ ಮಾಡ್ತೀರಾ ಅನ್ಕೊಂಡಿದೀನಿ. ಟ್ರೈ ಮಾಡಿದ್ಮೇಲೆ ಹೇಗ್ ಬಂತು ಅನ್ನೋದನ್ನ ಕಮೆಂಟ್ ಹಾಕೋದನ್ನ ಮರಿಬೇಡಿ. ಮತ್ತೆ ನೆಕ್ಸ್ಟ್ ರೆಸಿಪಿ ಬ್ಲಾಗ್ ಅಲ್ಲಿ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು.